श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 3ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಹರೇರ್ವಿರಿಂಚಸ್ಯ ಚ ಮಧ್ಯ ಸಂಸ್ಥಿತೇಃ ತದನ್ಯದೇವಾಧಿಪತಿಃ ಸಮಾರುತಃ ತತೋ ವಿರಿಂಚೋ ಭುವನಾನಿ ಸಪ್ತ ಸಸಪ್ತಕಾನ್ಯಾಷು ಚಕಾರಸೋಬ್ಜಾತ್. ನನು ಏವಂ ಚೇತ್ ವಿಷ್ಣು ವಿರಿಂಚಾಭ್ಯಾಮಪಿ ವಾಯೋಃ ಉತ್ತಮತ್ವಂ ಪ್ರಾಪ್ತಯೋಃ ದೇಹಸ್ಥಿತಿಯೋಃ ಸತೋರಪಿ ದೇಹಪಾತೋತ್ಥಾನ ಸದ್ಭಾವಾತಿತ್ಯತಃ ಹರೇಃ ಇತಿ. ಅದೇ ಹಿಂದೆ ನೋಡಿದಂತೆ ವಾಯುದೇವರು ಬ್ರಹ್ಮದೇವರ ಶರೀರದಿಂದ ಹೊರಗೆ ಬಂದಾಗ ಆ ಶರೀರ ಬಿದ್ದಿತು, ಮತ್ತೆ ಪ್ರವೇಶ ಆದಾಗ ಶರೀರ ಎದ್ದಿತು. ಇದರಿಂದ ವಾಯುದೇವರು ದೇವತೆಗಳಲ್ಲಿ ಶ್ರೇಷ್ಠರು, ಪರಮಾತ್ಮ ಮತ್ತು ಬ್ರಹ್ಮದೇವರನ್ನು ಬಿಟ್ಟು ಅಂತ ಅವರಿಬ್ಬರು ಕೂಡ ಮಧ್ಯ ಸಂಸ್ಥಿತೇಹೇ ಅಂತ ಹೇಳಿ ಮಧ್ಯಸ್ಥರಾಗಿದ್ದರು ಅಂತ. ತದನಂತರ ತತಃ ಅನಂತರಂ ಸ ಪದ್ಮಾವದುತ್ಪನ್ನಃ ವಿರಿಂಚಃ, ಆ ಕಮಲದಿಂದ, ಪರಮಾತ್ಮನ ನಾಭಿ ಕಮಲದಿಂದ ಬ್ರಹ್ಮದೇವರು ಉತ್ಪನ್ನರಾದ್ರಲ್ವಾ. ವಿರಿಂಚಃ ತದ್ ಅಂತರ್ಯಾಮಿ ಚ, ಆ ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಇದ್ದ ಪರಮಾತ್ಮನ ರೂಪ. ಅವರು ಸಸಪ್ತಕಾನಿ ಸಪ್ತಭಿಹಿ ಅತಲ ವಿತಲಾದಿಭಿಹಿ ಸಹಿತಾನಿ, ಅತಲ ವಿತಲ ಮುಂತಾದ 14 ಲೋಕ, ಸಪ್ತ ಪೃಥಿವ್ಯಾದಿ ಭುವನಾನಿ ಚತುರ್ದಶ ಭುವನಾನಿ ಇತಿ ಯಾವತ್ ಅಂತ, ಒಟ್ಟು 14 ಲೋಕಗಳು ಅದನ್ನ ಸೃಷ್ಟಿ ಮಾಡಿದರು ಅಂತ ಅರ್ಥ. ಆಶು ಇತ್ಯೇನ ವಿಚಿತ್ರ ಲೋಕ ನಿರ್ಮಾಣೆ ಬ್ರಹ್ಮಣಃ ಅನಾಯಾಸಂ ಸಂಸೂಚಯತಿ. ಕೂಡಲೇ ಮಾಡಿಬಿಟ್ರಂತೆ ಬ್ರಹ್ಮದೇವರು, ಕ್ವಿಕ್ ಆಗಿ ಮಾಡಿದ್ರು. ಅದು ಯಾವುದರ ಸೂಚಕ? ಬ್ರಹ್ಮದೇವರಿಗೆ ಈ ಜಗತ್ತನ್ನ ನಿರ್ಮಾಣ ಮಾಡುವುದರಲ್ಲಿ ಯಾವ ಆಯಾಸವೂ ಇದ್ದಿಲ್ಲ ಹಾಗೆಂತ, ಪರಮಾತ್ಮನ ಕೃಪೆಯ ಬಲ ಅದು. ತಸ್ಮಾಚ್ಚ ದೇವಾ ಋಷಯಃ ಪುನಶ್ಚ ವೈಕಾರಿಕಾಧ್ಯಾಸ ಶಿವಾ ಬಭೂವುಃ. ತಸ್ಮಾತ್ ವಿರಿಂಚಾದೇವ, ಆ ಬ್ರಹ್ಮದೇವರಿಂದಲೇ ಬ್ರಹ್ಮಾಂಡಾಂತರಮಪಿ, ಬ್ರಹ್ಮಾಂಡದ ಒಳಗೂ ಕೂಡ ವೈಕಾರಿಕಾದ್ಯ ದೇವಾಹ, ವೈಕಾರಿಕ ಅಹಂಕಾರ ಉತ್ಪನ್ನಾಹ, ವೈಕಾರಿಕ ಅಹಂಕಾರ ದೇಹದಿಂದ ಉತ್ಪನ್ನರಾದ ದೇವತೆಗಳು, ಇಂದ್ರಿಯಾಭಿಮಾನಿಗಳು ಇವರೇ ಮೊದಲಾದ ದೇವತೆಗಳು, ಮತ್ತು ತೈಜಸ ಅಹಂಕಾರ ಉತ್ಪನ್ನಾದ ಅಹಂಕಾರಿಕ ಪ್ರಾಣಾದಿ ಶಿವ ಶಿವೇನ ಸ್ಥಾನ ಅಂತಃಕರಣ ವೃತ್ತಿ ಭೇದೇನ ಅದು ಮೂರು ವಿಧವಾಗಿದೆ. ಅಹಂ ವೃತ್ತಿ, ಬುದ್ಧಿವೃತ್ತಿ, ಮನೋವೃತ್ತಿ ಹಾಗೆ ಅಂತ. ಅಹಂ ವೃತ್ತಿ, ಬುದ್ಧಿವೃತ್ತಿ,
ವೃತ್ತಿ ಅಂದ್ರೆ ವ್ಯಾಪಾರ, ಅದೇ ಆ ಮನಸ್ಸಿನ ವ್ಯಾಪಾರದ ತಕ್ಕಂತೆ 3 ಭೇದಗಳು ಇದೆ. ಅಹಂ ವೃತ್ತಿ, ಬುದ್ಧಿವೃತ್ತಿ, ಮನೋವೃತ್ತಿ. ತತ್ರ ಅಗ್ರೆ ಪೂರ್ವಮೇವ ಶಿವಃ ಅಹಂಭವಃ ಅಹಂ ವೃತ್ತೇಃ ಸಕಾಶಾತ್ ಉತ್ಪತ್ತಿಃ ಯಸ್ಯ ಅಸೌ. ಆ ಅಹಂ ವೃತ್ತಿಯಿಂದ ಉತ್ಪನ್ನರಾದವರೇ ರುದ್ರದೇವರು. ಅಹಂ ವೃತ್ತ್ಯಾಖ್ಯ ಅಂತಃಕರಣೇನ ಶಿವಃ ಉತ್ಪನ್ನಃ ಇತ್ಯರ್ಥಃ. ಬ್ರಹ್ಮದೇವರ ಅಹಂ ಎನ್ನುವ ಅಂತಃಕರಣದ ಒಂದು ಪ್ರಭೇದ, ಅದರಿಂದ ರುದ್ರದೇವರು ಹುಟ್ಟಿದರು. ತಥಾ ಉಮಾ ಅದರ ಪಾರ್ವತಿ ದೇವಿ ಬುದ್ಧೇಹೆ ಬುದ್ಧಿವೃತ್ತೇಹೆ ಸಕಾಶಾತ್ ಉತ್ಪನ್ನ ಇತ್ಯರ್ಥ. ಆ ಬುದ್ಧಿವೃತ್ತಿ ಏನಿದೆ ಅದರಿಂದ ರುದ್ರದೇವರ ಮಡದಿಯಾದ ಪಾರ್ವತಿ ಅಂದ್ರೆ ಉಮಾ ಅವರು ಹುಟ್ಟಿದ್ರು. ಹಾಗೆ ಶಕ್ರಕಾಮೌ ಸಹ ಮನೋವೃತ್ತಿಯ ಜಾತೌ ಇತ್ಯರ್ಥ. ಇನ್ನು 3ನೇದು ಮನೋವೃತ್ತಿ, ಅದರಿಂದ ಇಂದ್ರಕಾಮರು ಅವರು ಹುಟ್ಟಿದ್ರು. ಹಾಗೆ ಸಹ ಇತ್ಯನೇನ ವಕ್ಷ್ಯಮಾಣ ಗುರುವಾದೀನಾ ಮನೋವೃತ್ತಿ ಜಾತತ್ವ ವಿಶೇಷಾತ್ ಕಿಂಚಿತ್ ಅವಾಂತರ ತಾರತಮ್ಯಾಭಾವಾತ್ ಅತ್ರಾಪಿ ಶಕ್ರಕಾಮಯೋಃ ಸ್ವರೂಪ ತಾರತಮ್ಯಂ ನಾಸ್ತಿ ಇತಿ ಸೂಚಯತಿ. ನ ಕೇವಲಂ ಶಕ್ರಕಾಮಾವೇವ ಮನೋಜೋ ಕಿಂ ತರ್ಹಿ ಅನ್ಯೇಪಿ ಮನೋವೃತ್ತ್ಯಾ ಜಾತಾಃ ಇತ್ಯಾಹ ಗುರುಃ ಇತಿ. ಬರೀ ಶಕ್ರಕಾಮ ಅಂದ್ರೆ ಇಂದ್ರಕಾಮ ಮಾತ್ರ ಮನಸ್ಸಿನಿಂದ ಬ್ರಹ್ಮದೇವರ ಮನೋವೃತ್ತಿಯಿಂದ ಹುಟ್ಟಿದವರಲ್ಲ. ಶಕ್ರಕಾಮಾದೀನಾಂ ಸರ್ವೇಷಾಂ ಅದಕ್ಕೆ ಹೇಳ್ತಾ ಇದ್ದಾರೆ. ಗುರು ಅಂದ್ರೆ ಬೃಹಸ್ಪತಿ ಆಚಾರ್ಯರು, ಮನು ಸ್ವಯಂಭುವ ಮನು, ದಕ್ಷ, ಅನಿರುದ್ಧ, ಇನ್ನು ಶಚೀದೇವಿ ಇವರೆಲ್ಲರೂ ಕೂಡ ಮನಸಃ ಪ್ರಸೂತಾಹ ಅಂತ ಹೇಳ್ತಾರೆ. ಗುರುವಾದಯ ಪಂಚ ಸಹೈವ ಏಕದೈವ ಪ್ರಸೂತ, ಇವರೆಲ್ಲ ಒಟ್ಟಿಗೆ ಹುಟ್ಟಿದ್ರು 5 ಜನರು ಕೂಡ. ಗುರು, ಮನು, ದಕ್ಷ, ಅನಿರುದ್ಧ, ಶಚಿ. ಹಾಗೆ ಚಕ್ಷುಶ್ರುತಿಭ್ಯಾಂ ಸ್ಪರ್ಶಾತ್ ಸಹೈವ ರವಿಶಶಿ ಧರ್ಮ ಇಮೇ ಪ್ರಸೂತಾಃ. ಜಿಹ್ವಾ ಭವೋ ವಾರಿಪತಿರ್ನಸೋಶ್ಚ ನಾಸತ್ಯದಸ್ರೋ ಕ್ರಮಶಃ ಪ್ರಸೂತಾಃ. ತತಃ ಸನಾದ್ಯಾಶ್ಚ ಮರೀಚಿ ಮುಖ್ಯಾಃ ದೇವಾಶ್ಚ ಸರ್ವೇ ಕ್ರಮಶಃ ಪ್ರಸೂತಾಃ. ತದನಂತರ ಸೂರ್ಯಾದೀನಿ, ಸೂರ್ಯ ಅವರೇ ಮೊದಲಾದವರು ಅಂತ. ಚಕ್ಷುಶ್ರುತಿಭ್ಯಾಂ ಚಕ್ಷುರಿಂದ್ರಿಯ ಶ್ರೋತ್ರೇಂದ್ರಿಯಾಭ್ಯಾಂ ಸ್ಪರ್ಶಾತ್ ಸ್ಪರ್ಶೇಂದ್ರಿಯಾಚ್ಚ. ಬ್ರಹ್ಮದೇವರ ಚಕ್ಷುರಿಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ, ಅದರಿಂದ ಸೂರ್ಯ ಮತ್ತು ಚಂದ್ರ ಮತ್ತು ಧರ್ಮ ಯಮಧರ್ಮರಾಜ ಇವರೆಲ್ಲರೂ ಕೂಡ 3 ಜನ ಹುಟ್ಟಿದ್ರು. ಹಾಗೆ ತಥೋ ವಾರಿಪತಿ ವರುಣದೇವರು ಜಿಹ್ವಾಭವೋ ಬ್ರಹ್ಮದೇವರ ನಾಲಿಗೆಯಿಂದ ಹುಟ್ಟಿದ್ರು ಅಂತ. ಜಿಹ್ವಾಯ ವರ್ಣ ಉತ್ಪನ್ನ ಇತ್ಯರ್ಥ. ತಥಾ ನಾಸತ್ಯ ದಸ್ರೋ ದೇವತೆಗಳ ಡಾಕ್ಟರ್ ನಾಸತ್ಯ ದಸ್ರ ಅಂತ ಅಶ್ವಿನಿ ದೇವತೆಗಳು ಅವರು ಬ್ರಹ್ಮದೇವರ ನಾಸಾಪುಟದಿಂದ ಅವರು ಹುಟ್ಟಿದ್ರು ಅಂತ. ಕ್ರಮಶಃ ಇತ್ಯೇನ ಗುರುವಾದಿಷು ಇವ ನ ಸೂರ್ಯಾದಿಷು ನ ಸಾಮ್ಯಂ ಅಂತವ್ಯ. ಎಲ್ಲಾ ಹುಟ್ಟಿದ್ರು ಅಂದ್ರೆ ತಾರತಮ್ಯ ಒಂದೇ ಅಂತ ತಿಳ್ಕೋಬಾರದು. ತತಃ ಚತುರ್ಮುಖ ಸನಾದ್ಯಾಹ ಸನಕಾದಿಗಳು ಹುಟ್ಟಿದ್ರು. ಮರೀಚಿ ಮುಖ್ಯಾಹ ಮರೀಚಿ ಮುಂತಾದ ಋಷಿಗಳು. ಸರ್ವೇ ಉಕ್ತೇಭ್ಯ ಅನ್ಯ ದೇವಾಶ್ಚ ಕ್ರಮಶಃ ಪ್ರಸೂತಾಃ. ಈ ರೀತಿಯಾಗಿ ಎಲ್ಲರೂ ಕೂಡ ಕ್ರಮವಾಗಿ ಹುಟ್ಟಿದ್ರು ಅಂತ. ಬ್ರಹ್ಮದೇವರಿಂದ ಸೃಷ್ಟಿಯಾಯಿತು. ಇದು ನಾವು ವಿಶೇಷವಾಗಿ ಭಾಗವತದಲ್ಲಿ ಕಾಣ್ತೀವಿ. ತೃತೀಯ ಸ್ಕಂದದಲ್ಲಿ ನಾವು ನೋಡಿದ್ವಿ ಇದರ ವಿಚಾರ. ಅದರ ಒಂದು ಸಾರವನ್ನ ಗುರುಗಳು ಇಲ್ಲಿ ಕೊಟ್ಟಿದ್ದಾರೆ. ತಥೋಸುರಾಧ್ಯ ಋಷಯೋ ಮನುಷ್ಯಾಃ ಜಗದ್ವಿಚಿತ್ರಂ ಚ ವಿರಿಂಚತಃ ಅಭೂತ್. ನ ಕೇವಲಂ ದೇವರ್ಷಿ ಆದಯಃ ದೇವತೆಗಳು ಋಷಿಗಳು ಮಾತ್ರ ಅಲ್ಲ, ಕಿಂತು ಅಸುರಾದಯಃ ಅಪಿ ಅಸುರರು ಕೂಡ ಹುಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅಸುರಾದಯಃ ಯೇಷಾಂ ರಾಕ್ಷಸಾತ್ ಯಾತುಧಾನಾದೀನಾಂ ತೇ ತಪ್ತಾಃ. ಅಸುರರು ಹಾಗೆ ರಾಕ್ಷಸರು ಅಂತ ಯಾತುಧಾನರು ಅಂತ ಕರೀತಾರೆ ಅವರು. ತಥಾ ಅನ್ಯೇ ಋಷಯ ಇನ್ನು ಅನೇಕ ಬೇರೆ ಋಷಿಗಳು ಮನುಷ್ಯರು ಎಲ್ಲರೂ ಕೂಡ ಹುಟ್ಟಿದ್ರು. ಕಿಂಬಹುನ ಇನ್ನೇನಂತ ಹೇಳೋದು, ಚಿತ್ರಂ ವಿಚಿತ್ರವಾದ ಜಗತ್ತು, ನಾನಾ ಒಂದು ಎಷ್ಟು ಕಾಂಬಿನೇಷನ್ ಇದೆ ನೋಡಿ. ಮರ ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ಜಲಚರ ಪ್ರಾಣಿಗಳು, ನೀರಿನಲ್ಲಿ ಅದೇ ಇರತಕ್ಕದ್ದು ಅಂತ. ಈ ರೀತಿಯಾಗಿ ವಿಚಿತ್ರವಾದ ಜಗತ್ತು ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟಿತ್ತು ಅಂತ ಅರ್ಥ.
ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ